ಪಿಶಾಚನಿಗೆ ಸದ್ಗತಿ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 20. ಸಿದ್ಧಯೋಗೀಶ್ವರರು ಶ್ರೀ ಗುರು ಚರಿತ್ರೆಯನ್ನು ಮುಂದುವರೆಸಿದರು. ಶ್ರೀಳೋಳ ಎಂಬ ಗ್ರಾಮದಲ್ಲಿ ಸದಾಚಾರಿಯಾದ ಬ್ರಾಹ್ಮಣನೊಬ್ಬನಿದ್ದನು. ಆತನ ಪತ್ನಿಯು ಪತಿವ್ರತೆಯೂ ಸಾಧ್ವಿಯೂ ಆಗಿದ್ದಳು. ಎಷ್ಟೇ ವ್ರತ ನಿಯಮಗಳನ್ನು ಆಚರಿಸಿದರೂ ಅವರಿಗೆ ಮಕ್ಕಳು ಹುಟ್ಟಿ ಸಾಯುತ್ತಿದ್ದವೇ ಹೊರತು ದಕ್ಕುತ್ತಿರಲಿಲ್ಲ. ತಮ್ಮ ಈ ಪೀಡಿಗೆ ಏನು ಕಾರಣವೆಂದುದನ್ನು ಅವರು ಹಿರಿಯರಲ್ಲಿ ವಿಚಾರಿಸಿದಾಗ ಅವರು ಈ ವಿಷಯವನ್ನು ತಿಳಿಸಿದರು. ಏ ವಿಪ್ರನೇ, ನೀನು ಹಿಂದಿನ ಜನ್ಮದಲ್ಲಿ ಶೌಕನ ಗೋತ್ರದ ಬ್ರಾಹ್ಮಣನೊಬ್ಬನಿಂದ 100 ರೂಪಾಯಿಗಳ ಸಾಲವನ್ನು ಪಡೆದು ಎಷ್ಟು ದಿನಗಳಾದರೂ ಅವನ ಹಣವನ್ನು ತೀರಿಸಲಿಲ್ಲ. ಕಡುಲೋಭಿಯಾದ ಆ ಬ್ರಾಹ್ಮಣನು ನಿನ್ನ ಮನೆ ಬಾಗಿಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡನು. ಈತನೇ ಪಿಶಾಚಿ ರೂಪದಲ್ಲಿದ್ದು ಸಂತಾನ ನಷ್ಟಕ್ಕೆ ಕಾರಣನಾಗಿದ್ದಾನೆ. ಇದು ಬ್ರಹ್ಮ ಹತ್ಯೆ ದೋಷವಾದ್ದರಿಂದ ಇದಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಚಿಂತೆಗೊಳಗಾದ ವಿಪ್ರ ಪತ್ನಿಯು ಈ ಪಾಪಕ್ಕೆ ಪ್ರಾಯಶ್ಚಿತ್ತವೇನೆಂಬುದನ್ನು ಅನೇಕ ಬಲ್ಲವರಿಂದ ಕೇಳಿದಾಗ ಅವರು ಈ ಘೋರ ಪಾತಕಕ್ಕೆ ಪ್ರಾಯಶ್ಚಿತ್ತವಿಲ್ಲ, ಆದರೆ ಅಲ್ಪ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಅಕಾಲ ಮರಣಕ್ಕೆ ಈಡಾದ ಆ ಬ್ರಾಹ್ಮಣನ ಪಿತೃಕರ್ಮವನ್ನು ಮಾಡಿಸಿ ಅವನಿಗೆ ಬಾಕಿ ಇದ್ದ ಋಣವನ್ನು ಶೌನಕ ಗೋತ್ರದ ಬ್ರಾಹ್ಮಣರಿಗೆ ಕೊಟ್ಟು ಋಣಮುಕ್ತರಾಗಿ ಕೃಷ್ಣಾ ನದಿ ತೀರದಲ್ಲಿ 1 ತಿಂಗಳು ಉಪವಾಸವನ್ನು ಆಚರಿಸಬೇಕು. ನಂತರ ಪಂಚಗಂಗಾ ಸ್ನಾನ ಮಾಡಿ ಔದುಂಬರ ವೃಕ್ಷವನ್ನು ಪೂಜಿಸಿ ಶ್ರೀ ನೃಸಿಂಹ ಸರಸ್ವತಿ ಯತಿಗಳ ಪಾದುಕೆಗಳನ್ನು ಪೂಜಿಸಿದಲ್ಲಿ ಋಣ ವಿಮೋಚನೆಯಾಗಿ ಪುತ್ರ ಪ್ರಾಪ್ತಿಯಾಗುತ್ತದೆ. ಆದರೆ ಬ್ರಾಹ್ಮಣ ಪತ್ನಿಯು ಗಾಣಗಾಪುರವನ್ನು ತಲುಪಿ ಉಪವಾಸ ವ್ರತವನ್ನು ಆಚರಿಸಿದಳು. 3ನೆಯ ದಿನ ರಾತ್ರಿ ಕನಸಿನಲ್ಲಿ ತನಗೆ ಸಾಲ ಕೊಟ್ಟ ಬ್ರಾಹ್ಮಣನನ್ನು ನೋಡಿದಳು. ಅವನು ತನ್ನನ್ನು ಪೀಡಿಸಲು ಬಂದಾಗ ಗುರುಗಳು ಅವನನ್ನು ತಡೆದು ಆಕೆಯು ಕೊಡುವ ಅಲ್ಪ ಹಣದಿಂದಲೇ ತೃಪ್ತಿ ಹೊಂದು, ಇಲ್ಲವಾದರೆ ನಿನ್ನನ್ನು ಶಿಕ್ಷಿಸುತ್ತೇವೆ ಎಂದಂತಾಯಿತು. ಪಿಶಾಚವು, ಸ್ವಾಮಿ, ನೀವು ಹೇಳಿದಂತೆಯೇ ಆಗಲಿ, ಈಕೆಯನ್ನೇನು ಬಿಟ್ಟು ಬಿಡುತ್ತೇನೆ, ಆದರೆ ನನ್ನ ಪಿಶಾಚ ಜನ್ಮ ಹೋಗುವುದಾದರೂ ಹೇಗೆ ಎಂದಿತು. ಶ್ರೀಗಳು ಪಿತೃಕರ್ಮ ಮಾಡಿದ 10ನೆಯ ದಿನದಂತೆ ಸದ್ಗತಿ ಉಂಟಾಗುವುದು ಎಂದು ಹೇಳಿ ಬ್ರಾಹ್ಮಣನ ಪತ್ನಿಗೆ ಮುಂದೆ ಮಾಡಬೇಕಾದುದನ್ನು ತಿಳಿಸಿ ಅದೃಶ್ಯರಾದರು. ಸ್ವಪ್ನ ಸೂಚನೆಯಂತೆ ಬ್ರಾಹ್ಮಣನ ಪತ್ನಿಯು ತನ್ನ ಕರ್ತವ್ಯಗಳನ್ನು ಮಾಡಿದಳು. ಪಿತೃಕರ್ಮದ 10ನೆಯ ದಿನವೇ ಪಿಶಾಚನಿಗೆ ಸದ್ಗತಿಯಾಯಿತು. ಶ್ರೀ ಗುರುಗಳು ಆಕೆಯ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡು ಉಡಿಯಲ್ಲಿ 2 ಫಲಗಳನ್ನು ಹಾಕಿ ಸಂತಾನ ಭಾಗ್ಯವನ್ನು ಕರುಣಿಸಿದರು. ಗುರುಗಳ ಆಜ್ಞೆಯಂತೆ ಆಕೆಯು ಆಚರಿಸಿದ್ದರಿಂದ ಆಕೆಗೆ 2 ಪುತ್ರರಾದರು. ಹಿರಿಯ ಮಗನಿಗೆ ಉಪನಯನದ ವಯಸ್ಸಾಯಿತು. ತಂದೆ ತಾಯಿಗಳು ಉಪನಯನದ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಆ ಬಾಲಕನಿಗೆ ಧನುರ್ವಾತವು ಬಂದು 4ನೇ ದಿನ ಮೃತನಾದನು. ಬ್ರಾಹ್ಮಣ ದಂಪತಿಗಳು ಗುರುಕೃಪೆಯಿಂದ ದೊರೆತ ಪುತ್ರನು ನಷ್ಟನಾದನೆಂದು ದುಃಖದಿಂದ ಹುಚ್ಚರಾದರು. ತಾಯಿ ತನ್ನನ್ನು ಮಗನೊಂದಿಗೆ ಸುಟ್ಟು ಬಿಡಿ ಎಂದು ಹಠ ಹಿಡಿದಳು. ದುಃಖ ತಪ್ತಳಾದ ಆಕೆಯನ್ನು ಸಂತೈಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಸೇರಿದ್ದ ಜನಗಳ ಗುಂಪನ್ನು ಮಧ್ಯದಿಂದ ತೇಜಸ್ವಿಯಾದ ಬ್ರಹ್ಮಚಾರಿಯೊಬ್ಬನು ಮುಂದೆ ಬಂದು ಆಕೆಗೆ ಜ್ಞಾನೋಪದೇಶ ಮಾಡಿದನು. ಕರುಣಾನಿಧಿಗಳು ತ್ರಿಮೂರ್ತಿ ಸ್ವರೂಪರು ಆದ ಶ್ರೀ ಗುರುಗಳೇ ಬ್ರಹ್ಮಚಾರಿಯ ರೂಪದಿಂದ ಅಲ್ಲಿ ಕಾಣಿಸಿಕೊಂಡರು ಎಂದು ಶ್ರೀ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ನಿರೂಪಿಸಿದರು. ಎಂಬಲ್ಲಿಗೆ ಪಿಶಾಚನಿಗೆ ಸದ್ಗತಿ ಎಂಬ ಶ್ರೀ ಗುರು ಚರಿತ್ರೆಯ 20 ಅಧ್ಯಾಯವು ಸಂಪೂರ್ಣವಾಯಿತು.